ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡುವುದಕ್ಕೆ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಪರಿಹಾರ ಮಾರ್ಗಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗೆ ನಿಖರವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ, ಮೈಸೂರಿನಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಪೂರ್ಣಿಮಾ ಅವರೇ? ನಮ್ಮ ಯಾರ ಬಗ್ಗೆ ಅಂತ ಗುರುಗಳೇ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಯಜಮಾನ್ರು ಡೈವರ್ಸ್ ಬೇಕಂತ ಕೇಳ್ತಾ ಇದ್ದಾರೆ. ನಾನು ಕೊಡುದಿಲ್ಲ ಅಂತ ಹೇಳ್ತಾ ಇದ್ದೇನೆ. ನನ್ಗೊಂದು ಸಣ್ಣ ಮಗು ಉಂಟು, 1.5 ವರ್ಷದ್ದು. ಓಕೆ ಮಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 26. 26 ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ. ಮ್ಯಾರೇಜ್ ವಿಚಾರದಲ್ಲಿ ಒಂದು ಕಸ್ಪ್ ಏನು ಹೇಳುತ್ತೆ ನೋಡೋಣ. ಕಸ್ಪ್ ವಿಚಾರದಲ್ಲಿ 7ನೇ ಕಸ್ಪ್ ನೋಡಬೇಕು. ಅದೇನು ಹೇಳುತ್ತೆ ಅದರ ಮೇಲೆ ನಾನು ಹೇಳ್ತೀನಿ. 11 ಡಿವೋರ್ಸ್ ಆಗಲ್ಲಮ್ಮ. ಡಿವೋರ್ಸ್ ಸಾಧ್ಯನೇ ಇಲ್ಲ. ಎಷ್ಟು ವಯಸ್ಸು ನಿಮಗೆ? ನನಗೆ 43. ಓ, ಅವ್ರಿಗೆ? ಅವರಿಗೆ 52. ನೀವು ಕೋರ್ಟ್ಗೆ ಹೋದರೆ ಅಲ್ಲಿ ನಿಮ್ಗಿಂತ ಚಿಕ್ಕವ್ರ ಮಕ್ಕಳೆಲ್ಲ ಬಂದಿರ್ತಾರೆ ಡಿವೋರ್ಸ್ಗೆ. ನಿಮ್ಮನ್ನು ನೋಡಿ ಸುಮ್ಮನಾಗ್ಬಿಡ್ತಾರೆ. ನಿಮ್ಮಿಬ್ಬರನ್ನು ನೋಡಿ ಸುಮ್ಮನಾಗ್ಬಿಡ್ತಾರೆ. ನಿಮ್ಮ ಯಜಮಾನ್ರಿಗೂ ನಿಮ್ಗೂ ಇಬ್ಬರಿಗೂ ತಲೆ ಕೆಟ್ಟಿದೆ. ಏನಾರು ಕೆಲಸ ಮಾಡಿಮ್ಮ, ಒಂದು ಕೆಲಸ ಮಾಡಿ. ನಿಮ್ಗೆ ಏನು ಗೊತ್ತಿದೆಯೋ ಬ್ಯುಸಿಯಾಗಿ, ಇಬ್ಬರು ಬ್ಯುಸಿಯಾಗ್ರಿ, ಮಕ್ಳಿಗೋಸ್ಕರ ಬ್ಯುಸಿಯಾಗ್ರಿ. ಏನು ಡಿವೋರ್ಸ್ ಮಾಡಿಕೊಂಡು ಏನು ಸಾಧನೆ ಮಾಡ್ತೀರಿ ಡಿವೋರ್ಸ್ ಮಾಡಿಕೊಂಡು? ಏನೋ ವಯಸ್ಸಲ್ಲಿದ್ದಾಗ ಬಿಸಿ ರಕ್ತ 26, 27, 28ನೇ ವಯಸ್ಸಲ್ಲಿದ್ದಾಗ ಅದೊಂದು ಏನೋ ಇವಳ ಜೊತೆ ಆಗಲ್ಲ ಬದುಕು, ಅವಳು ಜೋರು ಇವಳು ಜೋರು ಇರುತ್ತೆ. ಎಲ್ಲ ತಣ್ಣಗಾಗಿರೋ ಟೈಮಲ್ಲಿ ಡಿವೋರ್ಸ್ ಕೇಳ್ತಿರಲ್ಲ, ಏನು ವಿಚಾರ ಇರೋದು ಅಂತ ಗೊತ್ತಿಲ್ಲ. ಇದು ಆಗೋದಿಲ್ಲ ಅಂತ ಬಂದಿದೆ. ಯಾಕಂದರೆ 6ನೇ ಮನೆ ಬರಬೇಕು. 6ನೇ ಮನೆ ಬಂದರೆ ಮಾತ್ರ ಮ್ಯಾರೇಜ್ ಕಾಂಬಿನೇಷನ್ ಬರುತ್ತೆ. ಆದರೂ ಕೋರ್ಟ್ಗೆ ಹೋಗುತ್ತೆ, ಎಲ್ಲ ಮಾಡುತ್ತೆ, ವಾಪಸ್ ಬಂದ್ಬಿಡುತ್ತೆ. ಇದು ಅಷ್ಟು ಈಸಿ ಇಲ್ಲ. ನಾರ್ಮಲ್ಲಾಗೇ ಸಪ್ರೇಟಾಗಿ ಅಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೋರ್ಟ್ಗೆ ಹೋಗಿ ಅವ್ನಿಗೆ ಯಾರಿಗೋ ಒಬ್ಬರಿಗೆ ದುಡ್ಡು ಹಾಕಿ ಲಾಯರ್ಗೆ ಅಲ್ಲಿ ನಿಂತ್ಕೊಂಡು ಆ ಜಾಗ ಸರಿ ಇಲ್ಲ. ನಾವು ಆ ಜಾಗದಲ್ಲಿ ಒಂದು ಸ್ವಲ್ಪ ಕೆಲವು ಸಂದರ್ಭದಲ್ಲಿ ನಿಂತಿದ್ದೀವಿ. ಆ ಜಾಗದಲ್ಲಿ ನಾನು ಸ್ವಲ್ಪ ಸಂದರ್ಭದಲ್ಲಿ ನಿಂತಿದ್ದೀನಿ. ತಿಳ್ಕೊಬೇಕು ಅಂತ ಭಗವಂತ ಅಲ್ಲೂ ಕೂರಿಸ್ಬಿಟ್ಟಿದ್ದಾನೆ. ಆ ಥರ ಇದ್ದರೂ ಕೂಡ ಆ ಜಾಗ ಸರಿ ಇಲ್ಲ. ಆ ಜಾಗ ಮನಸ್ಸಿಗೆ ಮತ್ತು ನೆಮ್ಮದಿ ಹಾಳು ಮಾಡುತ್ತೆ. ಒನ್ ಆಫ್ ದಿ ವರ್ಸ್ಟ್ ಪ್ಲೇಸ್ ಇನ್ ಲೈಫ್ ನಾನು ನೋಡಿದ್ದೀನಿ. 2 ಜಾಗ, ಒಂದು ಹಾಸ್ಪಿಟ್ಲು, ಒಂದು ಕೋರ್ಟ್. ಅವ್ರಿಗೆ ಅದೊಂದು ವೃತ್ತಿ. ಬಾಧೆ ಪಟ್ಟವ್ರಿಗೆ ಅದರಷ್ಟು ನರಕ ಇನ್ನೊಂದಿಲ್ಲ. ಯಾರಾದರೂ ಒಬ್ಬರ ಮೇಲೆ ಕೇಸ್ ಹಾಕ್ಬೇಕಾದ್ರೆ 10 ಸತಿ ಯೋಚನೆ ಮಾಡಿ, ಅಥವಾ ಯಾರು ಕೇಸ್ ಹಾಕಿದ ತಕ್ಷಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಕೋರ್ಟು ನ್ಯಾಯ ಕೊಡೋದು ಈ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಬಿಕಾಸ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಕಾಂಪ್ಲೆಕ್ಸ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ತಮ್ಮನ ಬಗ್ಗೆ ಮಾತಾಡಬೇಕಾಯ್ತು. ಸ್ವಲ್ಪ ಅಮೌಂಟ್ ಬಗ್ಗೆ ಕೇಳಬೇಕಾಯ್ತು. ಅಮೌಂಟ್ ಬಗ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 46 ಮೇಡಮ್. 46 ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಏನು ಬ್ರದರಾ, ಎಲ್ಡರ್ ಬ್ರದರಾ, ಯಂಗರ್ ಬ್ರದರಾ? ಸರ್, ನಮ್ಮ ಬ್ರದರ್, ನಮ್ಮ ತಮ್ಮ ಸರ್. ಅವರು ಸ್ವಂತ ತಮ್ಮ? ಸ್ವಂತ ತಮ್ಮ. ಡೆತ್ ಆದ್ರು. ಸ್ವಂತ ತಮ್ಮ. 3ನೇ ಮನೆ ನೋಡೋಣ. ಅಲ್ಲ, ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಮಾಡಿ ಕಟ್ತಾ ಇದ್ರು, RD. ಓಕೆ. ಅದು ತುಂಬಾ ಸತಾಯಿಸ್ತಾ ಇದ್ದಾರೆ. ಏನೋ ಒಂದು ಪ್ರಾಬ್ಲಮ್ ಹೇಳ್ತಾನೆ ಇದ್ದಾರೆ. ಬೇರೆ ಕಡೆ ಒಂದು 70,000 ಅಮೌಂಟ್ ಮಿಸ್ ಆಗೈತೆ. ಓಕೆ. ಇದು ಏನಾಗುತ್ತೆ ಅಂತ, ಬರುತ್ತಾ ಇಲ್ವಾ ಅಂತ ನೋಡಿ. ವೆರಿ ಸಿಂಪಲ್. 10ನೇ ಮನೆ ಯಾವಾಗಲೂ ಕೂಡ ಒಂದು ಅಥಾರಿಟಿ ಅಂತ ತೋರಿಸುತ್ತೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಥಾರಿಟಿ ಯಾವುದೋ ಒಂದು ಬರಬೇಕು. ದುಡ್ಡಿನ ವಿಚಾರದಲ್ಲಿ ಕೊನೆಯಲ್ಲಿ 12 ಇದೆ. ತುಂಬ ಡೌಟು. ಇದು ಕ್ವಶನ್ ಮಾರ್ಕ್ ಮೇಲೆ ಕ್ವಶನ್ ಮಾರ್ಕು. ಪ್ಲ್ಯಾನೆಟರಿ ಪೊಸಿಷನ್ಸು ಕೊಡೋದಿಲ್ಲ, ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಬಟ್ ಆದರೆ ಎಷ್ಟು ದಿವಸದಿಂದ ಟ್ರೈ ಮಾಡ್ತಾ ಇದ್ದೀರಾ? ಸರ್, ಅವರು 6 ಮಂತ್ಸ್ ಆಯ್ತು ಸರ್ ಅವರು ಡೆತ್ ಆಗಿ. ಆವಾಗಿಂದ ಟ್ರೈ ಮಾಡ್ತಾ ಇದ್ದೀವಿ. ನಾಮಿನೇಷನ್ ಮಾಡಿಲ್ವಾ? ನಾಮಿನಿ ಮಾಡಿಲ್ವಾ?
ನಾಮಿನಿ ಮಾಡಿದ್ದಾರೆ ಸರ್. ಹಾಂ ತಾಯಿ ಹೆಸರು ನಾಮಿನಿ ಮಾಡಿದ್ದಾರೆ. ಹಾಂ, ತಾಯಿ ಕ್ಲೈಮ್ ಮಾಡ್ಬೋದಲ್ಲ. ಅದಕ್ಕೆ ಕ್ಲೈಮ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಅವ್ರು ಏನ್ ಮಾಡೋದು, ಒಂದೊಂದ್ಸಲಿ ಒಂದೊಂದು ಮಿಸ್ ಮಾಡ್ತಾ ಇದ್ದಾರೆ. ಕಳಿಸ್ತಾ ಇರೋ ಸ್ಟಿಪ್ ಎಲ್ಲ ಕಳಿಸ್ತೀವಲ್ಲ, ಒಂದೊಂದ್ಸಲಿ ಒಂದ್ ಮಿಸ್ ಮಾಡ್ತಾ ಇದ್ದಾರೆ. ಯಾರಿಗೆ? ನಿಮ್ಮ ತಾಯಿಗೆ ಬರಬೇಕು ಇದು. ನಮ್ಮ ತಾಯಿಗೆ ಬರ್ಬೇಕಾಗಿರೋದು. ಒಂದು ಎಡಗಾಲಿಗೆ ಒಂದು ಕರಿದಾರ ಕಟ್ಕೊಳ್ಳಿ. ಹಾ ನಿಮ್ಮ ತಾಯಿಯವ್ರಿಗೆ ಶನಿ ಮಂತ್ರ ಯಾವ್ದಾರು, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ, ಆ ಮಂತ್ರ ಆಗಲಿ, ಅಥವಾ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರನ ಯಥೇಚ್ಛವಾಗಿ ಹೇಳಕ್ಕೆ ಕೇಳಿ. ಹೆಸರು ಕಾಳನ್ನು ಅವ್ರ ಕೈಯಲ್ಲೇ ಬಡವರಿಗೆ ಕಂಟಿನ್ಯೂಸ್ ಆಗಿ ಬುಧವಾರ 6 ತಿಂಗಳು ಮಾಡೋಕ್ಕೆ ಕೇಳಿ. ಅದು ಕಮ್ಮಿ ಆಗ್ತಾ ನಿಮಗೆ ಸಕ್ಸಸ್ಸು ಸ್ಲೋ ಆಗಿ ಸಿಗುತ್ತೆ. ಯಾಕೆಂದರೆ ಅಂಡರ್ಗ್ರೌಂಡಲ್ಲಿ ಕಾಂಬಿನೇಷನಲ್ಲಿ ನಿಮಗೆ 10 ಕಾಂಬಿನೇಷನ್ ಅಂಡರ್ಗ್ರೌಂಡಲ್ಲಿ ಸಿಗುತ್ತೆ. ಅಂಡರ್ಗ್ರೌಂಡ್ ಅಂದರೆ ತುಂಬ ಪ್ರಯತ್ನ, ಇವೆರಡೂ ನಾವು ಜೋಡಿಸ್ತೀವಿ. 10 and 3 ಬಂದಾಗ ಸಿಕ್ಕಾಪಟ್ಟೆ ಪ್ರಯತ್ನ ಪಡಬೇಕು, ಬೇಜಾರಾಗಬೇಕು, ದುಡ್ಡು ಹೋದ್ರೂ ಹೋಗಲಿ ಅಂತ ಬಿಟ್ಬಿಡ್ತೀರಾ. ಆ ಲೆವೆಲ್ಗೆ ಸತಾಯಿಸುತ್ತೆ ಈ ಗ್ರಹಗಳು. ನೋಡ್ಕೊಂಡು ಮಾಡ್ಕೊಳ್ಳಿ. ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಪ್ರಶ್ನಾಶಾಸ್ತ್ರ ಕೇಳ್ತೀವಿ ಮೇಡಮ್. ಯಾವ ವಿಚಾರವಾಗಿ? ನಾನು ಒಂದು ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ. ಓಕೆ, ಹಾಗಾದ್ರೆ ಒಂದು ಸಂಖ್ಯೆಯನ್ನ ಹೇಳಿಮಾ. 36. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಜಿ. ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಾವು 7ನೇ ಕಸ್ಪ್ ನೋಡ್ತೀವಿ, 7th ಕಸ್ಪು ಅದರದ್ದು ಏನು ಬರುತ್ತೆ ಅಂತ ನೋಡ್ತೀವಿ. ಹೋಮ್ ಬೇಸ್ಡ್ ಬಿಸ್ನೆಸ್ ಖಂಡಿತ ಮಾಡ್ಬೋದು. ಮನೆಯಿಂದನೇ ಮಾಡಿರ್ತಕ್ಕಂಥದ್ದು ಅಥವಾ ನಿಮ್ಮ ಕಂಫರ್ಟಿಂದ ಮಾಡಿರ್ತಕ್ಕಂಥದ್ದು ಲಾಭ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಸ್ಲೋ ಇರುತ್ತೆ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಯಾಕಂದರೆ ಶುಕ್ರ ಇಸ್ ದಿ ಪ್ಲಾನೆಟ್ ಆಫ್ ಬ್ಯೂಟಿ. ಕೇತು 4 ಬಂದಿದೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ. ಕ್ಲೌಡ್ ಕಿಚನ್ ಅಂತ ಬರ್ತಕ್ಕಂಥದ್ದನ್ನು ನೀವು ಮಾಡ್ಬೋದು 4th ಹೌಸ್ ಕೇತು ಬಂದಾಗ. ಯಾಕಂದರೆ ಬೌಂಡ್ರಿಲೆಸ್ ಅಂತೀವಿ, ಈಗೇನು ಲಾಭಕಾರಿಯಾಗಿರುತ್ತೆ. ಏನು ಮಾಡಬೇಕು ಅಂತಿದ್ದೀರಾ? ಅದೇ ಫುಡ್ ಬಿಸ್ನೆಸ್ ಏನಾದ್ರು ಮಾಡೋದು ಅಂತ ಮನೆ. ಏನಾದರೂ ಏನು ಫುಡ್ ಅಂದರೆ ಏನು ಎಷ್ಟೊಂದು ಇರ್ತಾವಪ್ಪ. ಏನಾದ್ರು ಈಗ ನಾವು ಮೈಸೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಮೈಸೂರು ಅಂದರೆ ಬೆಂಗಳೂರು ನಮಗೆ ಸಪ್ಲೈ ಮಾಡಲ್ಲ ನೀವು? ಮಾಡ್ತೀವಿ. ಮಾಡ್ತೀರಾ? ಮಾಡ್ತೀವಿ ಸರ್, ಅದೃಷ್ಟ ಸಿಕ್ಕಿದ್ರೆ. ಅಯ್ಯೋ, ನಾವೇನು ದೇವ್ರೇನ್ರಿ, ಅದು ನಾವು ಸಿಗಲ್ಲ. ಅನ್ನೋಕ್ಕೆ ದುಡ್ಡು ಕೊಟ್ಟರೆ ಸಿಗ್ತೀರಾ? 5,000 ಕೊಡಿ ಸಿಗ್ತೀವಿ ನಾವು ಕನ್ಸಲ್ಟೇಷನ್ ಅಂದ್ಬಿಟ್ಟು. ಅವೆಲ್ಲ ಏನಿಲ್ಲ, ನಾವೇನು ದೇವ್ರುಗಳಲ್ಲ. ಚೆನ್ನಾಗಿ ಏನು ಪ್ಲ್ಯಾನ್, ಏನು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮದು ಫುಡ್ದು? ಫುಡ್ದು ಅಂದರೆ ಒಳ್ಳೆ ರೀತಿ ಎಲ್ಲ ಥರ ಫುಡ್ ಮಾಡ್ತೀನಿ ನಾನು. ಅಂದರೆ ನಿಮ್ಮ ಕೈ ರುಚಿ ತಿಂದವರು ಸೂಪರ್ ಆಗಿದೆ, ನೀನೊಂದು ಕ್ಯಾಂಟೀನ್ ಓಪನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ನಿಮಗೆ ಜನರ ಪ್ರೇರೇಪಣೆ, ನಿಮ್ಮ ರಿಲೇಟಿವ್, ನಿಮ್ಮ ಫ್ಯಾಮಿಲಿದು? ನಾನು ಎಲ್ಲೋದ್ರೂ ಅಡುಗೆಗೆ ನನ್ನೇ ಬಿಡ್ತಾರೆ. ಒಂದು 200-300 ಜನಕ್ಕೆ ಮಾಡುವಷ್ಟು ಮಾಡ್ತೀನಿ. ಯಾಕಂದರೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಖಂಡಿತ ಬಂದಿದೆ 4th ಹೌಸ್ ಇಸ್ ದಿ ಹೌಸ್ ಹೋಮ್ ಮೇಡ್ ಅಂತ ಬರುತ್ತೆ. ಶುಕ್ರ ಇಸ್ ದಿ ಡಿಲಿಷಿಯಸ್ ಫುಡ್ ಅಂತ ಬರುತ್ತೆ. ನಾನು ನಿಮ್ಗೊಂದು ಸಜೆಷನ್ ಕೊಡ್ಲಾ? ಇದ್ದೀರಾ ಲೈನಲ್ಲಿ? ಟಿ ವಿ ಕೇಳ್ತಾ ಇದ್ರೆ ಒಂದು ಸಜೆಷನ್ ಕೊಡ್ತೀನಿ. ನೀವು ಫುಡ್ನ ಟ್ರೈನಿಂಗ್ ಮಾಡಿ, ನೀವು ಫುಡ್ 10ರಷ್ಟಲ್ಲ 100ರಷ್ಟು ಸಂಪಾದನೆ ಮಾಡ್ತೀರಾ. ಫುಡ್ ಟ್ರೈನಿಂಗು, ಹೇಗೆ ಅಡುಗೆ ಮಾಡೋದು, ಹೇಗೆ ಅನ್ನಕ್ಕಿಡೋದು, ಹೇಗೆ ತಿಳಿಸಾರು ಮಾಡೋದು, ಮೊಸರಿಗೆ ಒಗ್ಗರಣೆ ಹೇಗೆ ಹಾಕೋದು, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಬಟ್ ಯು ವಿಲ್ ರಾಕ್ ಇಫ್ ಯು ಟ್ರೈನ್ ಪೀಪಲ್. ನಿಮ್ಮದೇ ಕೋಚಿಂಗ್ ಸೆಂಟರ್ ಮಾಡಿ, ಅದರಲ್ಲಿ ನೀವೇನು ಸೇಲ್ ಮಾಡೋಕ್ಕೆ ಹೋಗ್ತೀರೋ ಅದು 10 ರೂಪಾಯಿ ಬಂದರೆ ಇದು 1000 ರೂಪಾಯಿ ಬರುತ್ತೆ. ಕಟ್ ಮಾಡಿಬಿಡಿ ಮನೆಯಲ್ಲಿ. ಮುಂದಿನ ಕರೆಗೆ ಹೋಗೋಣ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಮಸ್ತೆ ಮ್ಯಾಮ್, ನಾವು ಮೈಸೂರಿಂದ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಇಲ್ಲ, ಪ್ರಶ್ನಾಶಾಸ್ತ್ರ. ಓಕೆ, ಒಂದು ಸಂಖ್ಯೆಯನ್ನ ಹೇಳಿಮ್ಮ. 11. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಮಗಳ ಬಗ್ಗೆ? ಅವಳ ವಿದ್ಯಾಭ್ಯಾಸದ್ದು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಎಷ್ಟು ಏಜು ನಿಮ್ಮ ಮಗಳಿಗೆ? ಇವಾಗ 2nd PU ಮುಗಿಸಿದಾಳೆ ಸರ್. 2nd PUC. ಯಾಕೆಂದರೆ 4th ಕಸ್ಪ್ ನೋಡಬೇಕಾ 9th ನೋಡಬೇಕಾ ಅಂತ. ಯಾಕೆಂದ್ರೆ 2nd PUC ಆದರೆ ನಾನು 4th ಕಸ್ಪ್ ನೋಡಿ ನಿಮಗೆ ಖಂಡಿತ ಹೇಳ್ಬೋದು. ಇಲ್ಲಿ 5ನೇ ಕಾಂಬಿನೇಷನ್ ಬರ್ತಾ ಇದೆ, 2ನೇ ಕಾಂಬಿನೇಷನ್, 5ನೇ ಕಾಂಬಿನೇಷನು. ಎಂಡಲ್ ರಾಹು ರೆಟ್ರೋಗ್ರೇಡ್, ಕನ್ಫ್ಯೂಷನಲ್ಲಿದೆ. ಏನು ಮಾಡಬೇಕು ಅಂತ ಕನ್ಫ್ಯೂಷನ್. ನೀವು ಹೇಳಬೇಕು ಆ ಕನ್ಫ್ಯೂಷನ್ ಏನು ಅಂತ. ಸರ್, ಅವಳು ಅನಸ್ತೇಷಿಯಾ ತಗೋತೀನಿ, OT ಟೆಕ್ನಾಲಜಿ ಅಂತಿದ್ದಾಳೆ, BSc. ಓಕೆ. ನಾವು ಅಂದ್ರೆ ಜಾಬ್ ಅದೆಲ್ಲ ನೋಡ್ಕೊಂಡು ಗೊತ್ತಿಲ್ಲ ಕಣಮ್ಮ, ಅದನ್ನ ನೀಟಾಗಿ ಸರ್ಚ್ ಮಾಡ್ಬಿಟ್ಟು ಆಮೇಲೆ ತಗೊಳದ, ಇನ್ನು ಆಪ್ಷನ್ ಅಲ್ಲಿ ಇಟ್ಕೊಂಡಿರೋ 1-2 ಯಾವ್ದಾದ್ರು ಅಂತ ಹೇಳ್ತಿದೀವಿ. ಯಾವ ಇದ್ರಲ್ಲಿ ಹೋದ್ರೆ ಅವಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ.
ಸೂರ್ಯ 2ನೇ ಮನೆ ತೋರಿಸ್ತಾ ಇದೆ, ಸೂರ್ಯನ ಕೆಳಗಡೆ 2ನೇ ಮನೆ ಬಂದಿದೆ. ಕೇತು 5ನೇ ಮನೆ ಮೆಡಿಕಲ್ ಲೈನ್ ತೋರಿಸಿದೆ. ರಾಹು 11ನೇ ಮನೆ ಕನ್ಫ್ಯೂಷನ್ ತೋರಿಸುತ್ತೆ, ಬಟ್ ಲಾಭ ಕೊಡುತ್ತೆ. ನಾನು ಸಜೆಷನ್ ಕೇಳೋದು ನಿಮ್ಮ ಮಗಳಿಗೆ ಬಿಡಿ, ಯಾಕಂದರೆ 5ನೇ ಮನೆ ನಿಮ್ಮ ಮಗಳು ಬಂದಿದೆ. ಯಾಕಂದರೆ ಇಲ್ಲಿ ಮಗಳ ಒಂದು ಕಾಂಬಿನೇಷನ್ನು ನೀವು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. 5th ಹೌಸ್ ಇಸ್ ಹೌಸ್ ಆಫ್ ಚಿಲ್ಡ್ರನ್, ಇದು ಎಜುಕೇಷನಲ್ಲಿ ಹಾಕಿದ್ದೀವಿ. 2nd ಹೌಸ್ ಅವ್ರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಚೆನ್ನಾಗಿ ಒಳ್ಳೆ ಕಡೆ ಇದು ಮಾಡ್ತಾರೆ. ರಾಹು ಬಂದುಬಿಟ್ಟು 11ನೇ ಮನೆ ಇದೆ, ಲಾಭ ಬಂದೇ ಬರುತ್ತೆ. ಸ್ವಲ್ಪ ರೆಟ್ರೋಗ್ರೇಡ್ ಇದ್ದರೂ ಕೂಡ ಇಟ್ ಟೇಕ್ ಸಮ್ ಟೈಮ್, ಬಟ್ ಅವರು ಅಂದ್ಕೊಂಡಿರೋದು ಅದು ಸಕ್ಸಸ್ ಆಗೇ ಆಗ್ತಾರೆ. ನಿಮ್ಮದು ನೀವು ಯೋಚನೆ ಮಾಡಬೇಡಿ, ಯಾಕೆಂದರೆ ಓದೋರವರು ಕೆಲಸ ಮಾಡೋರವರು ಅವ್ರಿಗೆ ಮೇಲೆ ಬಿಡಿ ಅಂತ ಇಲ್ಲಿ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ನನ್ನ ಸಜೆಷನ್ ಕೊಡಲ್ಲ. ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಕಳಿಸಿದ್ರೆ ಸಕ್ಸಸ್ ಇದೆ, ಡಿಲೇ ಇದೆ, ಡಿಲೇ ಇನ್ ಸಕ್ಸಸ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಲ್ಲಿ ರಿಜಿಸ್ಟರ್ ಆಗಿ 2 ಹಂತದಲ್ಲಿ ರೇಖಿ ಹೀಲಿಂಗ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿ ಇದರ ಬಗ್ಗೆ ತಿಳಿದುಕೊಳ್ಳಿ, ಆಯುರ್ವೇದ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ಳಿ, ಹಾಗೆ ರೇಖಿ ಮಾಸ್ಟರ್ ಆಗಿ ಕೂಡ ನೀವು ಒಂದು ಉನ್ನತಿಯನ್ನು ಕೂಡ ಪಡಿಬಹುದಾಗಿದೆ. ಇನ್ನು ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆಗಾಗಿ, ಮಾನಸಿಕ ನೆಮ್ಮದಿಗಾಗಿ 7 ಚಕ್ರ ಕ್ಲಾಸಸ್ ಕೂಡ ಇದರಲ್ಲಿ ಲಭ್ಯ ಇರುವಂಥದ್ದು ಕೇವಲ 899 ರೂಪಾಯಿಯಲ್ಲಿ. ಹಾಗೆ ಇದರ ಜೊತೆಗೆ ಆಗಸ್ಟ್ 11ನೇ ತಾರೀಕು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಮನೆ ಮಂದಿ ಸಮೇತ ಅಂದರೆ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಇಂದಿನ ಮುಂದಿನ ಆಗು ಹೋಗುಗಳ ಬಗ್ಗೆ ಕೂಡ ತಿಳಿದುಕೊಳ್ಳಬಹುದಾಗಿದೆ. ಇವಾಗಲೇ ರಿಜಿಸ್ಟರ್ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಇದೀಗ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ಕೇಳುವಂತಹ ಸಮಯ. ವಿದ್ಯಾರ್ಥಿಗಳು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಮಸ್ಕಾರ, ನಾನು ವೆಂಕಟಾಚಾರ್ಯ ಅಂತ. ನಾನು ದಿನೇಶ್ ಗುರುಗಳ ಹತ್ರ ನಕ್ಷತ್ರ ನಾಡಿ ಕಲಿತಿದ್ದೀನಿ. ಸುಮಾರಿಗೆ 1.5 ವರ್ಷದಿಂದ ನಕ್ಷತ್ರ ನಾಡಿ ಪ್ರೋಗ್ರಾಮ್ ಕಲಿತಾ ಇದ್ದೀನಿ. ಫಸ್ಟು ಬೇಸಿಕ್ ಮಾಡಿದ್ದೀನಿ, ಬೇಸಿಕ್ಕಿಂದ ಆಮೇಲೆ ಹೈಯರ್ ಕ್ಲಾಸಿಂದ ಏನು ಹೈಯರ್ ಕ್ಲಾಸಿಂದ ಡಾಕ್ಟ್ರೇಟ್ ಮಾಡ್ತಾಯಿದ್ದೀನಿ. ಇವಾಗ ಸುಮಾರಾಗಿ 1.5 ವರ್ಷದಿಂದ ಗುರುಗಳ ಹತ್ರ ಪ್ರೋಗ್ರಾಮಲ್ಲಿ ಇದ್ದೀನಿ, ಟಚ್ಚಲ್ಲೇ. ಇವಾಗ ವಾಸ್ತು ಕ್ಲಾಸಿಗೆ ಜಾಯಿನ್ ಆಗಿ ವಾಸ್ತು ಪ್ರೋಗ್ರಾಮೆಲ್ಲ ಮುಗಿಸಿದ್ದೀನಿ. ಈಸಿಯಾಗಿ ನಕ್ಷತ್ರ ನಾಡಿಯಲ್ಲಿ ಕಲಿಬೋದು. ನಾವು ಎಲ್ಲ ವಿದ್ಯಾರ್ಥಿಗಳು ಸೇರ್ಕೊಳ್ಳಿ. 15 ದಿನದಲ್ಲಿ ನೀವು ಈಸಿಯಾಗಿ ಕಲಿತು ಜ್ಯೋತಿಷ್ಯವನ್ನು ಪ್ರೊಟೆಕ್ಷನ್ ಮಾಡ್ಬೋದು. ಗುರುಗಳು ಎಳೆಯಾಗಿ ಬಿಡಿಸಿ ನಮ್ಮ ಜ್ಯೋತಿಷ್ಯವನ್ನು ಈಸಿಯಾಗಿ ಕಲಿಸ್ಕೊಡ್ತಾರೆ. ಆರಾಮಾಗಿ ಬಂದು ಸೇರಿ, ಒಳ್ಳೆಯದಾಗುತ್ತೆ ಎಲ್ಲರಿಗೂ. ನನ್ನ ಹೆಸರು ಸಹನಾ. As I joined the astrology wherein I didn't believe the astrology as far as the beginning. So ನಾನು ನಂಬ್ತಾನೆ ಇಲ್ಲ, ನಮ್ಮ ಅಪ್ಪ ಸೇರಿಸಿದ್ರು at the beginning. ನನಗೆ ಇಂಟ್ರೆಸ್ಟ್ ಇದ್ದಿರಲಿಲ್ಲ. ಆ್ಯಸ್ ಆಫ್ ಆಮೇಲೆ ಹಂಗೆ ಕಲ್ತಿ ಫೋರ್ಸಿಬಲಿ ಐ ಜಾಯಿನ್ ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡಿದ್ದು ಕಲಿಯೋಕ್ಕೆ. ದೆನ್ ಇಟ್ಸ್ ಅ ವಂಡರ್ಫುಲ್ ಆ್ಯಂಡ್ ಬೆಸ್ಟ್ ಅಸ್ಟ್ರಾಲಜಿ, ಸೊ ದ್ಯಾಟ್ ನೀವು ಪ್ರೆಡಿಕ್ಟ್ ಮಾಡ್ಬೋದು ನಿಮ್ಮ ಫ್ಯೂಚರ್ ಏನೇನಿದೆ ಅಂತ. ನಾನು ಸೇರ್ಕೊಂಡು ಆದ ನಂತರ ನನಗೆ ಗೊತ್ತಾಯಿತು ಅದು ಅಸ್ಟ್ರಾಲಜಿ ಪವರ್ ಏನು ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಅಸ್ಟ್ರಾಲಜಿ ವೆರಿನ್ ಐ ಆಮ್ ಪ್ರೌಡ್ಲಿ ಐ ಕ್ಯಾನ್ ಸೇ ದ್ಯಾಟ್ ಐ ಪ್ರಿಡಿಕ್ಟೆಡ್ 20 to 30 or maybe around maximum 100 members of the astrology futures, wherein it's truly predicted and it's inaccurate. So I really thank Guruji to making us proud and also learning basic things which is very useful to us. So I'll ask a few people to join astrology and Kalibeku, so that you will know what the causes are, so you can modify the future. It's not just you modify it, you can even be in a better position after learning the astrology. Dhanyavad. ಶಿಕ್ಷಣ, ಉದ್ಯೋಗ, ಮದುವೆ ಹಾಗೆ ಏನೆಲ್ಲ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಈ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ನೀವು ಹುಡುಕ್ತಾ ಇದ್ದೀರಾ ಅಂತಂದರೆ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ಗೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಗುರುಗಳೇ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.